ಈಗ ಬೆಲ್ಲದ ಸರದಿ. ಬೆಲ್ಲ ನಾಲಿಗೆಗಷ್ಟೇ ಸಿಹಿ, ಹೊಟ್ಟೆಗೆ ಅದು ಕಹಿ. ನೋಡಿ, ಇಡ್ಲಿ ಆಯ್ತು, ಹಸಿರು ಬಟಾಣಿ ಆಯ್ತು, ಕಲ್ಲಂಗಡಿ ಆಯ್ತು, ಈಗ ಬೆಲ್ಲದ ಸರದಿ. ಸಿಹಿ ಪ್ರಿಯರ ಇಷ್ಟದ ಬೆಲ್ಲದಲ್ಲೂ ಕೂಡ ವಿಷಕಾರಿ ಅಂಶ ಪತ್ತೆಯಾಗಿದೆ. ಬೆಲ್ಲದ ಸ್ಯಾಂಪಲ್ಸ್ ಅನ್ನ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಬೆಲ್ಲ ಅಸುರಕ್ಷಿತ ಅನ್ನೋದು ಬಯಲಾಗಿದೆ. ಫೆಬ್ರವರಿಯಲ್ಲಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಒಟ್ಟು 600ಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳನ್ನ ಪರೀಕ್ಷೆ ಮಾಡಲಾಯಿತು. 200ಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಅಸುರಕ್ಷಿತ ಅನ್ನುವಂಥದ್ದು ದೃಢವಾಗಿದೆ. ಬೆಲ್ಲದಲ್ಲಿ ರಾಸಾಯನಿಕ ಬಳಕೆ ಮಾಡಿರೋದು ಕೂಡ ಪತ್ತೆಯಾಗಿರುವಂಥದ್ದು. ನೋಡಿ, ಎಷ್ಟೋ ಜನ ಸಕ್ಕರೆಯಲ್ಲಿ ಅದು ಕ್ಯಾನ್ಸರ್ ಕಾರಕ ಅಥವಾ ಸಕ್ಕರೆಯನ್ನ ಜಾಸ್ತಿ ಬಳಸಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಬೆಲ್ಲದ ಮೊರೆ ಹೋಗಿದ್ರು. ಆದರೆ ಬೆಲ್ಲದಲ್ಲೂ ಕೂಡ ಈಗ ವಿಷಕಾರಿ ಅಂಶ ಪತ್ತೆಯಾಗಿರೋದು ಬಯಲಾಗ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಸ್ಯಾಂಪಲ್ಸ್ಗಳನ್ನು ಪಡೆಯಲಾಗಿತ್ತು, ಅದನ್ನು ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿತ್ತು. ಆದರೆ ಪರೀಕ್ಷೆಯಲ್ಲಿ ತಿಳಿದು ಬಂದಿರೋದು ಈಗ 600 ಸ್ಯಾಂಪಲ್ಸ್ ಅನ್ನ ಪರೀಕ್ಷೆ ಮಾಡಿದಾಗ 200ರಲ್ಲಿ ಅದು ವಿಷಕಾರಿ ಅಂಶ ಇರೋದು ಪತ್ತೆಯಾಗಿದೆ. ಹೀಗಾಗಿ ಬೆಲ್ಲ ಕೂಡ ಡೇಂಜರ್. ನೀವು ತಿನ್ನುವಾಗ ಸಿಹಿ ಇರುತ್ತೆ, ಚೆನ್ನಾಗಿರುತ್ತೆ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಆರೋಗ್ಯಕಾರಿ ಅಂತ ಹೇಳಿ ಎಲ್ಲರೂ ಕೂಡ ಬಳಸ್ತಾ ಇರ್ತಿದ್ರಿ. ಆದರೆ ಬೆಲ್ಲದಲ್ಲೂ ಕೂಡ ಕೆಲವೊಂದು ಕಡೆಗಳಲ್ಲಿ ಕೆಮಿಕಲ್ಸ್ಗಳನ್ನು ಬಳಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇರುವಂಥದ್ದು. ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಒಂದು ಆಘಾತಕಾರಿ ಅಂಶ ಬಯಲಾಗಿದೆ. ಇನ್ನು ಬೆಲ್ಲದಲ್ಲಿ ಸಲ್ಫರ್ ಡೈಆಕ್ಸೈಡ್ ರಾಸಾಯನಿಕವನ್ನ ಬಳಸಲಾಗ್ತಾ ಇದೆ. ಬೆಲ್ಲದ ಸ್ಯಾಂಪಲ್ಸ್ ನಲ್ಲಿ ಕಲರ್ ಏಜೆಂಟ್ ಅಂಶ ಕೂಡ ಪತ್ತೆಯಾಗಿರೋದು. ಗೋಲ್ಡನ್ ಕಲರ್ನಿಂದ ಅಟ್ರಾಕ್ಟ್ ಮಾಡೋದಕ್ಕೆ ಈ ಕೆಮಿಕಲ್ಗಳನ್ನ ಬಳಸಲಾಗುತ್ತೆ. ಗೋಲ್ಡನ್ ಕಲರ್ನ ಸತ್ಯ ಈಗ ಬಯಲಾಗಿದೆ. ಈ ಬೆಲ್ಲ ತಿಂದ್ರೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಸಲ್ಫರ್ ಡೈಆಕ್ಸೈಡ್ ನಿಂದ ಗೋಲ್ಡನ್ ಕಲರ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಗೋಲ್ಡನ್ ಕಲರ್ಗೆ ತಿರುಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಕೆಮಿಕಲ್ ಅನ್ನ ಬಳಸಲಾಗುತ್ತೆ. ಬ್ರೌನ್ ಕಲರ್ ತಗ್ಗಿ ಗೋಲ್ಡನ್ ಕಲರ್ ಬರುತ್ತೆ. ಬೆಲ್ಲ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಸಲ್ಫರ್ ಅನ್ನ ಹಾಕ್ತಾರೆ. ಹೀಗಾಗಿ ಇದು ಬೋನ್ನ ಶಕ್ತಿಯನ್ನ ಕಡಿಮೆ ಮಾಡುತ್ತೆ. ಮೂಳೆ, ಎಲುಬು, ನರಗಳಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ಹೀಗಾಗಿ ಇದನ್ನ ಬಳಸಬಾರ್ದು ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಬೆಲ್ಲನಲ್ಲಿ ಹಲವಾರು ವೆರೈಟೀಸ್ಗಳಿದ್ದಾವೆ. ಬೆಲ್ಲನಲ್ಲಿ ಅಚ್ಚು ಬೆಲ್ಲ ಮತ್ತು ಉಂಡೆ ಬೆಲ್ಲ ಅಂತ ಬರುತ್ತೆ. ಉಂಡೆ ಬೆಲ್ಲನಲ್ಲಿ ಸಲ್ಫರ್ ಎಲ್ಲ ಬೆಲ್ಲಕ್ಕೂ ಒಂದು ಬೆಲ್ಲನ ಕಲರ್ ಆ ಬ್ರೌನ್ ಕಲರ್ ಇರುತ್ತೆ ಬೆಲ್ಲ. ಆ ಬ್ರೌನ್ ಕಲರ್ನ ಸ್ವಲ್ಪ ತಗ್ಸೋಕ್ಕೆ ಸಲ್ಫರ್ ಹಾಕ್ತಾರೆ. ಸಲ್ಫರ್ ಪ್ರಮಾಣ ಹೆಚ್ಚಾದರೆ ಸಲ್ಫರ್ ಡೈಆಕ್ಸೈಡ್ ಹಾಕಿದಾಗ ಆ ಬ್ರೌನ್ ಕಲರ್ ಏನಾಗುತ್ತೆ, ಸ್ವಲ್ಪ ಕಲರ್ ತಗ್ಗಿ ಒಂಥರ ಗೋಲ್ಡನ್ ಕಲರ್ ಥರ ಕಾಣುತ್ತೆ. ಸೊ ಅದು ಕಂಡಾಗ ಆ ಕಲರ್ ಒಂಥರ ಅಪೀಲಿಂಗ್ ಆಗಿರುತ್ತೆ, ನೋಡ್ಲಿಕ್ಕೆ ಆಗಿರ್ಬೋದು, ತಿನ್ನೋವಾಗ ಅದು ತೀರಾ ಬ್ರೌನ್ ಕಲರ್ ಅನಿಸಲ್ಲ. ಸೊ ಆ ಅಪೀಲಿಂಗ್ ನೇಚರ್ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಸಲ್ಫರ್ ಡೈಆಕ್ಸೈಡ್ ಹಾಕ್ತಾರೆ. ಅದು ಕ್ರಿಸ್ಟಲೈನ್ ಕೂಡ, ಒಂಥರ ಕ್ರಿಸ್ಟಲ್ ಥರನೂ ಆಗೋದಕ್ಕೆ ಸಲ್ಫರ್ ಉಪಯುಕ್ತ ಆಗುತ್ತೆ. ಬೆಲ್ಲನಲ್ಲಿ ಹಲವಾರು ವೆರೈಟೀಸ್ಗಳಿದ್ದಾವೆ. ಬೆಲ್ಲನಲ್ಲಿ ಅಚ್ಚು ಬೆಲ್ಲ ಮತ್ತು ಉಂಡೆ ಬೆಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಬೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಬೆಲ್ಲವಾದಾಗ ಮೊರೆ ಹೋಗಿದ್ರು ಎಷ್ಟೋ ಜನ. ಆದರೆ ಈಗ ಬೆಲ್ಲದಲ್ಲೂ ಕೂಡ ಕೆಮಿಕಲ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರ ಬಹಿರಂಗ ಆಗಿರೋದು. ಅಂದ್ರೆ ಏನ್ ತಿನ್ನೋದು, ಏನ್ ಬಿಡೋದು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈಗ ಆರೋಗ್ಯ ಇಲಾಖೆ ಏನ್ ಹೇಳ್ತಾ ಇದೆ ಈ ಕುರಿತಂತೆ ವಿನಯ್? ಮಧು, ಸದ್ಯ ಆಹಾರ ಇಲಾಖೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬೆಲ್ಲದ ಸ್ಯಾಂಪಲ್ಸ್ಗಳನ್ನು ಕೂಡ ಕಲೆಕ್ಟ್ ಹಾಕಿರುವಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ 600ಕ್ಕೂ ಹೆಚ್ಚು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೆಂಗಳೂರು ಸೇರಿದಂತೆ ಚಿಕ್ಕಮಗಳೂರು, ಬೀದರು, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಸ್ಯಾಂಪಲ್ಸ್ಗಳನ್ನು ಪಡೆದುಕೊಂಡಿದೆ. ಆದರೆ ಸದ್ಯಕ್ಕೆ ಈ ಬೆಲ್ಲದ ಸ್ಯಾಂಪಲ್ಸ್ಗಳಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ಸ್ಗಳು ಅಸುರಕ್ಷಿತ ಅನ್ನೋಂಥ ವರದಿ ಕೂಡ ಬಂದಿರುವಂಥದ್ದು. ಇದರ ಜೊತೆಗೆ ಒಟ್ಟು 8 ಆಹಾರಗಳು ಸದ್ಯಕ್ಕೆ ರಾಸಾಯನಿಕ ಮತ್ತು ಕೃತಕ ಬಣ್ಣಗಳನ್ನು ಬಳಕೆ ಮಾಡ್ತಿರೋದು ಕೂಡ ಬಯಲಾಗಿರುವಂಥದ್ದು. ಸದ್ಯ ನಾವು ಈ ಹಿಂದಿನ ಬುಲೆಟಿನಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ವಿ, ಟೊಮೊಟೊ ಸಾಸ್ಗೆ ಕೂಡ ರಾಸಾಯನಿಕವನ್ನು ಬಳಕೆ ಮಾಡ್ತಾರೆ, ಬೆಲ್ಲಕ್ಕೂ ಕೂಡ ಮಾಡ್ತಾರೆ. ಇವೆರಡರ ಜೊತೆಗೆ ಬಟಾಣಿ ಆಗಿರ್ಬೋದು, ಪುದೀನಾ ಚಿಪ್ಸ್ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು, ಒಟ್ಟು 8 ಆಹಾರ ಪದಾರ್ಥಗಳು ಫೆಬ್ರವರಿ ತಿಂಗಳಲ್ಲಿ ಸ್ಯಾಂಪಲ್ಸ್ಗೆ ಒಳಪಟ್ಟು ಹೊರಬಂದಿರುವಂತಹ ರಿಪೋರ್ಟ್ಗಳಲ್ಲಿ ಅನ್ಸೇಫ್ ಅಂತ ವರದಿ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಬೆಲ್ಲದ ಸ್ಯಾಂಪಲ್ಸ್ಗಳು ಕೂಡ ಹೆಚ್ಚು ಪ್ರಮಾಣದಲ್ಲಿ ಅನ್ಸೇಫ್ ಅಂತ ಬಂದಿರುವಂಥದ್ದು. ಇದನ್ನು ಆಹಾರ ಇಲಾಖೆ ಈಗ ರಿಪೋರ್ಟ್ ಅನ್ನು ಕೂಡ ನೀಡಿದೆ. ಜೊತೆಗೆ ಆಹಾರ ತಜ್ಞರು ಕೂಡ ಈ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ಅಂಶಗಳನ್ನು ನೀಡ್ತಾ ಇದ್ದಾರೆ. ಸದ್ಯ ಬೆಲ್ಲವನ್ನು ತಯಾರು ಮಾಡುವಂತಹ ಅಲೆಮನೆ ಅಂದ್ರೆ ಬೆಲ್ಲವನ್ನು ತಯಾರು ಮಾಡುವಂತಹ ಸ್ಥಳಗಳಲ್ಲಿ
ಇದು ಕಬ್ಬು ಯಾವ ರೀತಿಯಾಗಿರುತ್ತೆ, ಕಪ್ಪಾಗಿದ್ರೆ ಬ್ರೌನ್ ಆಗಿದ್ರೆ ಆ ತರದ ಪ್ರಮಾಣದಲ್ಲಿ ಬೆಲ್ಲ ನಿರ್ಮಾಣ ಆಗುತ್ತೆ. ಆದ್ರೆ ಇದನ್ನ ಗೋಲ್ಡನ್ ಕಲರ್ಗೆ ತಿರುಗಿಸಬೇಕು ಅನ್ನೋ ಕಾರಣಕ್ಕಾಗಿ ಬೆಲ್ಲವನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಸಲ್ಫರ್ ಡೈಆಕ್ಸೈಡ್ ಅನ್ನುವಂತಹ ರಾಸಾಯನಿಕವನ್ನು ಹಾಕ್ತಾರೆ. ಸಲ್ಫರ್ ಡೈಆಕ್ಸೈಡ್ ಅನ್ನುವಂತಹ ರಾಸಾಯನಿಕವನ್ನ ಇದಕ್ಕೆ ಬೆಲ್ಲಕ್ಕೆ ಸೇರಿಸಿದ ಬಳಿಕ ಆ ಬೆಲ್ಲ ಬ್ರೌನ್ ಇದ್ದದ್ದು ಗೋಲ್ಡನ್ ಕಲರ್ಗೆ ತಿರುಗಿಕೊಳ್ಳುತ್ತೆ. ಸದ್ಯ ಇದನ್ನ ಗೋಲ್ಡನ್ ಕಲರ್ಗೆ ತಿರುಗಿಸಿ ಜನರನ್ನ ಅಟ್ರಾಕ್ಟ್ ಮಾಡಿ ಆಕರ್ಷಣೆಗೊಳಪಡಿಸಿ ಬೆಲ್ಲವನ್ನ ಮಾರುವಂತದ್ದು ಒಂದು ಟ್ರಿಕ್ ಆಗಿದೆ. ಆದ್ರೆ ಸದ್ಯ ಇದೇ ಈಗ ಜನರ ಆರೋಗ್ಯಕ್ಕೂ ಕೂಡ ಕುತ್ತು ತರುತ್ತಿರುವಂತದ್ದು. ಸಲ್ಫರ್ ಡೈಆಕ್ಸೈಡ್ ಅನ್ನುವಂಥದ್ದು ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ. ಬೆನ್ನು, ಎಲುಬು, ಮೂಳೆಗಳು ಕೂಡ ಇದರ ಶಕ್ತಿಯನ್ನು ಕಳೆದುಕೊಳ್ಳುತ್ತೆ. ಮುಖ್ಯವಾಗಿ ಬೋನ್ ಡೆನ್ಸಿಟಿ ಏನಿರುತ್ತೆ ಅದು ಹಾಳಾಗುತ್ತೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸೊಂಟ ನೋವು, ಬೆನ್ನು ನೋವು, ಜೊತೆಗೆ ಮೈಕೈ ನೋವುಗಳು ಮತ್ತು ನರಶಕ್ತಿ, ನಿರಾಶಕ್ತಿ ಕಂಡು ಬರುವಂಥದ್ದು, ಈ ತರದ ಸಮಸ್ಯೆಗಳು ಕೂಡ ಕಂಡು ಬರುತ್ತೆ. ಹುಟ್ಟುವ ಮಕ್ಕಳಲ್ಲೂ ಕೂಡ ಈ ತರದ ಸಮಸ್ಯೆಗಳು ಎದುರಾಗಿದೆ. ಹೀಗಾಗಿ ಆಹಾರ ಇಲಾಖೆ ಸಾಕಷ್ಟು ಪ್ರಮಾಣದಲ್ಲಿ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದೆ, ಜನರಿಗೆ ಎಚ್ಚರಿಕೆಯನ್ನು ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ಆಹಾರ ತಜ್ಞರು ಕೂಡ ಈ ಬೆಲ್ಲಗಳಲ್ಲಿ ಬಳಕೆಯಾಗುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಅಚ್ಚು ಬೆಲ್ಲದಲ್ಲಿ ಈ ರೀತಿಯಂತಹ ಹೆಚ್ಚು ಪ್ರಮಾಣದಲ್ಲಿ ಸಲ್ಫರ್ಗಳನ್ನು ಬಳಕೆ ಮಾಡ್ತಾರೆ. ಹೀಗಾಗಿ ಬೆಲ್ಲವನ್ನ ಸೇವನೆ ಮಾಡುವಂಥ ಸಮಯದಲ್ಲಿ ಒಂದಲ್ಲ ಎರಡು ಬಾರಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ರಾಸಾಯನಿಕವಾಗಿ ಎಲ್ಲಾ ಆಹಾರ ಪದಾರ್ಥಗಳಲ್ಲೂ ಕೂಡ ಬಳಕೆ ಆಗ್ತಾ ಇದೆ. ಈಗ ಬೆಲ್ಲದಲ್ಲೂ ಕೂಡ ಈ ತರದ ಒಂದು ರಾಸಾಯನಿಕ ಅಂಶ ಸೇರ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿಯಾಗಿರುವಂಥದ್ದು. ಇನ್ನು ಈಗ ದಿನೇಶ್ ಗುಂಡೂರಾವ್ ಕೂಡ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ನಿರಂತರವಾಗಿ ಈ ರೀತಿಯಾಗಿ ವರದಿಯನ್ನು ಪಡಿತೀವಿ. ಯಾರು ತಪ್ಪಿತಸ್ಥರಿರ್ತಾರೆ, ಈ ತರವಾಗಿ ರಾಸಾಯನಿಕಗಳ ಬಳಕೆ ಮಾಡ್ತಾರೆ, ಅವ್ರ ವಿರುದ್ಧವೂ ಕೂಡ ಕ್ರಮ ವಹಿಸ್ತೀವಿ ಅನ್ನೋ ಮಾತನ್ನು ಕೂಡ ಕೊಡ್ತಾ ಇರುವಂಥದ್ದು. ಓಕೆ ವಿನಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.